ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಹಣ. ಮನಿ ಇದ್ರೆ ಜೀವನದಲ್ಲಿ ಏನ್ ಬೇಕಿದ್ರು ಮಾಡ್ಬೋದು ಅನ್ಕೊಂಡಿರೋರ್ಗೋಸ್ಕರ ಇದೆಲ್ಲ ವಿಡಿಯೋಸು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಾಮೆಂಟ್ ಮಾಡಿದ್ರು ಈ ತರ ವಿಡಿಯೋ ಮಾಡಿ ಅಂತ. ಅವರಿಗೋಸ್ಕರನೇ ಈ ವಿಡಿಯೋ. ತಪ್ಪದೇ ನೋಡಿ, ಹಾಗೆ ಎಲ್ಲಾರ್ಗು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ, ಮತ್ತೊಂದು ಅವರವರ ಅವಶ್ಯಕತೆಗಾಗಿ. ಈಗಿನ ಜನರೇಷನ್ ಅಲ್ಲಿ ನಾವು ನೋಡ್ಬೋದು, ತುಂಬಾ ಲವ್ ಫೇಲ್ಯೂರ್ ಎಲ್ಲ ಇದೇ ಕಾರಣಕ್ಕೆಲ್ಲ ಆಗ್ತಿರತ್ತೆ. ಒಂದು ಹುಡುಗಿಗೆ ದುಡ್ಡಿರಲ್ಲ ಅಂತ, ಇಲ್ಲ ಹುಡುಗನಿಗೆ ದುಡ್ಡಿರಲ್ಲ ಅಂತ. ಅಂಡ್ ಸಂಬಂಧಗಳಲ್ಲಿ ಅಷ್ಟೇನೆ, ರಿಲೇಟಿವ್ಸ್ ಅಲ್ಲಿ ಎಷ್ಟೊಂದ್ ಜನ ನಮ್ಮ ಹತ್ರ ದುಡ್ಡಿದ್ರೆ ಒಂಥರ ನೋಡ್ತಾರೆ, ದುಡ್ಡಿಲ್ಲ ಅಂದ್ರೆ ಇನ್ನೊಂದ್ ತರ ನೋಡ್ತಾರೆ. ಸೊ ಅಂತವ್ರನ್ನೆಲ್ಲ ನೀವು ತುಂಬಾ ದೂರ ಇದ್ದಷ್ಟು ನಿಮ್ಗೆ ಒಳ್ಳೇದು ಅಂತ ನಾನ್ ಬಯಸ್ತೀನಿ. ಅಂತವರಿಂದ ತುಂಬಾನೇ ದೂರ ಇರಿ. ಈ ಪ್ರಪಂಚದಲ್ಲಿ ಹಣ, ಆಸ್ತಿ ಇರೋ ಬೆಲೆ ಮನುಷ್ಯನ ನಂಬಿಕೆಗೆ ಇಲ್ಲ. ಅಷ್ಟಿಲ್ದೆ ನಮ್ ದೊಡ್ಡವ್ರು ಹೇಳೋದಿಲ್ಲ, ಹಣನೇ ದೊಡ್ಡಪ್ಪ ಅಂತ. ಜೇಬಲ್ಲಿ ಹಣ, ಚಟ್ಟದಲ್ಲಿ ಹೆಣ, ಎರಡರ ಹಿಂದೇನೆ ಈ ಜನ. ಹೆಣದ ಹಿಂದೆ ಹೋದವರು ಮುಚ್ಚಿ ಬರುವರು ಮಣ್ಣು, ಹಣದ ಹಿಂದೆ ಹೋದವರು ಮುಚ್ಚಿಕೊಳ್ಳುವವರು ಮಣ್ಣು. ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕ. ಅಷ್ಟೇ ಅಲ್ವಾ ಫ್ರೆಂಡ್ಸ್? ಎಷ್ಟೊಂದ್ ಜನಕ್ಕೆ ದುಡ್ಡೆಲ್ಲ ಬೇಕಾದಷ್ಟು ಇರತ್ತೆ, ಆದ್ರೆ ಅವ್ರ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರಲ್ಲ. ಇದಕ್ಕೆ ನೋಡಿ, ದುಡ್ಡು ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ ಜೀವನದಲ್ಲಿ. ನಮ್ ಜೊತೆಗೆ ನಮ್ಮನ್ನು ಪ್ರೀತಿಸೋರಿದ್ರೆ ಅಷ್ಟೇ ಸಾಕಾಗಿರತ್ತೆ. ಹಾಗಂತ ನೀವ್ ಎಲ್ಲಾರನ್ನು ಪ್ರೀತಿ ಮಾಡಿ ಅಂತ ಹೇಳ್ತಾ ಇಲ್ಲ. ದುಡ್ಡಿಲ್ಲ ಅಂದ್ರೂ ಅಪ್ಪ ಅಮ್ಮನ ಜೊತೆಗೂ ಖುಷಿಯಾಗಿನೇ ಇರ್ಬೋದು. ದುಡ್ಡಿಗೋಸ್ಕರ ನೀವು ಯಾವುದೇ ಸಂಬಂಧಗಳನ್ನೆಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಯಾಕಂದ್ರೆ ಕೆಲವೊಂದ್ಸಲ ಸಂಬಂಧಗಳು ನಮ್ ಕೈ ತಪ್ಪಿ ಹೋದ್ಮೇಲೆನೆ ನಮ್ಗೆ ಆ ಸಂಬಂಧಗಳು ಬೇಕಾಗಿರತ್ತೆ. ಅದು ನಮ್ ಜೊತೆಗಿರುವಾಗ ನಮ್ಗೆ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ನಾನು ಅದೇ ತರ ಮಾಡ್ತೀನಿ. ತುಂಬಾ ಜನ ನಮ್ ಚಾನಲ್ನ ಚೆನ್ನಾಗಿ ಎನ್ಕರೇಜ್ ಮಾಡ್ತಿದ್ದೀರಾ. ಅದಕ್ಕೆ ಈಗ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದೀವಿ. ಈಗ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾವು ಜೀವಿಸುವುದಕ್ಕಾಗಿ ಸಂಪಾದಿಸಬೇಕೇ ಹೊರತು ಸಂಪಾದನೆಯೇ ಜೀವನ ಆಗಬಾರದು. ಕೆಲವು ಫ್ರೆಂಡ್ಸ್, ನಮ್ ದೊಡ್ಡವರೆಲ್ಲರೂ ಹೇಳ್ತಾರೆ, ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೇಕು ಹೊರತು ದುಡ್ಡೇ ನಮ್ಮನ್ನ ಸಂಪಾದನೆ ಮಾಡೋ ತರ ಆಗ್ಬಾರ್ದು ಜೀವನ ಅಂತ. ಮನುಷ್ಯರು ಕೂಡ ಸೂರ್ಯಕಾಂತಿ ಹೂ ಇದ್ದ ಹಾಗೆ, ಯಾವ ಕಡೆ ಲಾಭ ಇರುತ್ತೋ ಆ ಕಡೆ ತಿರುಗುತ್ತಾರೆ. ಈ ಸೆಂಟೆನ್ಸ್ ತುಂಬಾ ಜನಕ್ಕೆ ತುಂಬಾ ಸಲಾನೇ ಅನುಭವ ಆಗಿರತ್ತೆ ಅಂತ ನಾನ್ ಅನ್ಕೋತೀನಿ. ಯಾಕಂದ್ರೆ ಕೆಲವ್ರ ಜೀವನದಲ್ಲಿ ಫ್ರೆಂಡ್ಸ್ ಇಂದ ಆಗಿರತ್ತೆ, ಇನ್ನು ಕೆಲವರಿಗೆ ರಿಲೇಟಿವ್ಸ್ ಇಂದ ಆಗಿರತ್ತೆ, ಇನ್ ಕೆಲವರಿಗೆ ಅವ್ರದೇ ಆದ ಅನುಭವಗಳು ಆಗಿರತ್ತೆ. ಸೊ ತುಂಬಾ ಯಾರನ್ನು ಬ್ಲೈಂಡ್ ಆಗಿ ನಂಬೇಡಿ. ಹಾಗಂತ ಯಾರಿಗೂ ಮೋಸ ಮಾಡೋದಕ್ಕೂ ಹೋಗ್ಬೇಡಿ. ನಿಮ್ ಜೀವನವನ್ನು ನೀವು ಬದುಕೋದಿಕ್ಕೆ ಆದಷ್ಟು ಟ್ರೈ ಮಾಡಿ. ಇನ್ನೊಬ್ರು ಏನ್ ಅನ್ಕೋತಾರೋ ಅಂತೆಲ್ಲ ಬದುಕಕ್ ಹೋದ್ರೆ ನಾವು ಇನ್ನೊಬ್ರಿಗೋಸ್ಕರ ಬದುಕ್ಬೇಕಾಗತ್ತೆ, ನಮ್ಗೋಸ್ಕರ ನಾವು ಬದುಕೋದು ಆಗೋದಿಲ್ಲ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದೇ ತರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮಲ್ಲೆಲ್ಲರಲ್ಲೂ. ತಪ್ಪದೆ ಈ ವಿಡಿಯೋನ ಎಲ್ಲಾರ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಎಂತ ಟಾಪಿಕ್ ಬೇಕಂದ್ರೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.